ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲ್, ಐ ರಿಕ್ವೆಸ್ಟ್ ಯು ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲಲ್ಲಿ ನಾವು ನಿಮಗೆ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಡಿಲೇ ಸ್ಪ್ರೇ ಅಥವಾ ಈ ಶೀಘ್ರ ಸ್ಫಲನದಲ್ಲಿ ಯೂಸ್ ಮಾಡುವಂಥ ಸ್ಪ್ರೇ ಏನಿರುತ್ತೆ ಅದರಿಂದ ಏನು ಇಫೆಕ್ಟ್ಸ್ ಇರ್ತವೆ, ಸೈಡ್ ಇಫೆಕ್ಟ್ಸ್ ಏನು, ಅದರ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನು ಎಲ್ಲ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಪ್ರೇಯನ್ನು ಕರೆಕ್ಟಾಗಿ ಹೇಗೆ ಯೂಸ್ ಮಾಡಬೇಕು ಇದರ ಬಗ್ಗೆ ತಿಳ್ಕೊಳ್ಳೋಣ. ಸ್ಪ್ರೇಗಳು ಏನು ಮಾಡ್ತವೆ, ಈ ಶಿಶ್ನದ ಮುಂಭಾಗವನ್ನು ಅವು ಡಿಸೆನ್ಸಿಟೈಸ್ ಮಾಡ್ತವೆ, ಮಾಡ್ತವೆ. ಈಗ ಅದನ್ನು ನಾವು ಈಗ ಒಂದು ಡೆಂಟಿಸ್ಟ್ ಹತ್ರ ಹೋಗಿ ಹಲ್ಲನ್ನು ತೆಗೆಸ್ಕೊಳ್ಬೇಕಾದ್ರೆ ಹೇಗೆ ನಮಗೆ ಫಸ್ಟ್ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ ಲೋಕಲ್ ಎನಸ್ಥಿಷಿಯಾದು, ಅದೇ ಕಾಂಪೊನೆಂಟ್ ಈ ನಮ್ಮ ಸ್ಪ್ರೇಯಲ್ಲಿ ಇರುತ್ತೆ. ಆ್ಯಂಡ್ ಆದ್ದರಿಂದ ಅದು ಆ ಏರಿಯಾವನ್ನು ಮರಗಟ್ಟಿಸುತ್ತೆ. ಸೊ ಆದ್ದರಿಂದ ಅದು ಡಿಸೆನ್ಸಿಟೈಸ್ ಆಗೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಈ ಇಜಾಕ್ಯುಲೇಟನ್ನು ಹಿಡಿದುಕೊಳ್ಳಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಇದನ್ನು ನಾವು ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್, ಶೀಘ್ರ ಸ್ಫಲನದಲ್ಲಿ ಯೂಸ್ ಮಾಡ್ತಾ ಇರ್ತೇವೆ. ನಿಮಿರು ದೌರ್ಬಲ್ಯ ಇದ್ದವರು ಅಂಥವರು ಈ ಸ್ಪ್ರೇಯನ್ನು ಯೂಸ್ ಮಾಡಿದರೆ ಇದರಿಂದ ಏನೂ ಉಪಯೋಗ ಇರೋದಿಲ್ಲ. ಸೊ ಈ ಸ್ಪ್ರೇಯನ್ನು ಹಾಕೋಕ್ಕಿಂತ ಮೊದಲು ನಾವು ಕೆಲವೊಂದು ಥಿಂಗ್ಸನ್ನು ನೆನ್ಪಿಟ್ಕೊಳ್ಬೇಕು. ಡ್ಯೂರಿಂಗ್ ಯಾವಾಗ ನಾವು ಯೂಸ್ ಮಾಡ್ತೇವೆ ಆವಾಗ ಕೆಲವೊಂದು ಥಿಂಗ್ಸ್ ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ಆಫ್ಟರ್ ಯೂಸ್ ಕೆಲವೊಂದು ಸ್ಟೆಪ್ಸ್ ಇರ್ತವೆ. ಸೊ ಲೆಟ್ ಅಸ್ ಫಸ್ಟ್ ಬಿಗಿನ್ ವಿತ್ ಬಿಫೋರ್ ಯೂಸ್ ಮಾಡೋಕ್ಕಿಂತ ಮೊದಲು ನಮಗೆ ಏನು ಗೊತ್ತಿರಬೇಕು. ಸೊ ನೀವು ಈ ಸ್ಪ್ರೇಯನ್ನು ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಇದನ್ನು ಯೂಸ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಆಫ್ ಆಲ್ ಇದು ಸ್ಪ್ರೇನ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಇದರಲ್ಲಿ ಏನಿದೆ, ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ, ಈ ಎಲ್ಲ ಸ್ಪ್ರೇಗಳ ಜೊತೆ ಒಂದು ಮ್ಯಾನುಫ್ಯಾಕ್ಚರಿಂದ ಒಂದು ಇದು ಇನ್ಸರ್ಟ್ ಕೊಟ್ಟಿರ್ತಾರೆ, ಹೇಗೆ ಇದನ್ನು ಯೂಸ್ ಮಾಡಬೇಕು, ಏನೇನು ಸೈಡ್ ಇಫೆಕ್ಟ್ಸ್ ಇರ್ತವೆ, ಯಾವುದರ ಜೊತೆ ಯೂಸ್ ಮಾಡಬೇಕು ಎಕ್ಸೆಟ್ರಾ. ಸೊ ಇದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಬೇಕು. ಇಲ್ಲಿ ಈ ಸ್ಪ್ರೇಯಲ್ಲಿ ಇರುವಂಥ ಯಾವುದೇ ಕಾಂಪೊನೆಂಟ್, ಅದು ಲಿಡೋಕೇನ್ ಇರ್ಬೋದು, ಟ್ರೈಲೋಕೇನ್ ಇರ್ಬೋದು, ನೀವಾಗಲಿ ನಿಮ್ಮ ಪಾರ್ಟ್ನರ್ ಆಗಲಿ ಅಲರ್ಜಿಕ್ ಇರಬಾರ್ದು. ಆ್ಯಂಡ್ ಥರ್ಡ್ಲಿ ಬಹಳಷ್ಟು ಈ ನಾನ್ ಟ್ರಾನ್ಸ್ಫರೇಬಲ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಇದು ಟ್ರಾನ್ಸ್ಫರ್ ಆಗೋದಿಲ್ಲ, ಈ ಥರ ಕಾಂಪೊನೆಂಟ್ಸ್, ಈ ಥರದ್ದೆಲ್ಲ ಸ್ಪ್ರೇ ಬರ್ತಾ ಇರುತ್ತೆ. ನೀವು ಬೇಕಿದ್ರೆ ಅದನ್ನು ಸಹ ಸಿಲೆಕ್ಟ್ ಮಾಡ್ಕೊಳ್ಬೋದು. ಫೋರ್ತ್ಲಿ ಬಹಳಷ್ಟು ಸಲ ಅದಕ್ಕೆ ಈ ಫ್ರೇಗ್ರೆನ್ಸ್ ಇರುವಂಥದ್ದು ಅಥವಾ ಪರ್ಫ್ಯೂಮ್ಡ್ ಸ್ಪ್ರೇಸ್ ಎಲ್ಲ ಬರ್ತಾ ಇರ್ತವೆ. ಈ ಥರದನ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೇ ಬೆಟರ್. ಯಾಕಂದರೆ ಕೆಲವೊಮ್ಮೆ ಈ ಸ್ಪ್ರೇಸ್ ಜೊತೆ ಈ ಥರ ಸುಗಂಧಿತ ಈ ಪರ್ಫ್ಯೂಮ್ಡ್ ಈ ಥರ ಸ್ಪ್ರೇಸ್ ಹಾಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಇರಿಟೇಷನ್ ಆಗುತ್ತೆ, ತುರ್ಕೆ ಬರುತ್ತೆ, ಅಲ್ಲಿ ರ್ಯಾಷಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟೇ ಅವೇ ಫ್ರಮ್ ದಿಸ್. ಬಹಳಷ್ಟು ಸಲ ಈ ಸ್ಪ್ರೇಸನ್ನು ನೀವು ಹಾಕೊಂಡಾಗ ಕಾಂಡಮ್ಸನ್ನು ಯೂಸ್ ಮಾಡ್ಬೋದಾ ಅಥವಾ ಕಾಂಡಮ್ಸ್ ಜೊತೆ ಈ ಸ್ಪ್ರೇಸ್ ಕಂಪ್ಯಾಟೇಬಲ್ ಇದಾವ ಅಥವಾ ಈ ಸ್ಪ್ರೇಯನ್ನು ಯೂಸ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಮುಖಮೈಥುನ ಮಾಡ್ಬೋದಾ, ಇದರ ಬಗ್ಗೆಯೂ ಸಹ ಕಂಪ್ಯಾಟಬಿಲಿಟಿಯನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಸಹ ನೀವು ತಿಳ್ಕೊಂಡಿರ್ಬೋದು. ಕೆಲವೊಂದು ಸ್ಪ್ರೇಸ್ ಅನ್ನು ಹಾಕೊಂಡಾಗ ನೀವು ಕಾಂಡಮ್ಸನ್ನು ಯೂಸ್ ಮಾಡ್ಬೋದು. ಅದು ಈ ಲೆಟೆಕ್ಸ್ ಏನಿರುತ್ತೆ, ಆ ಮಟೀರಿಯಲ್ ಯಾವುದು ಕಾಂಡಮ್ಸನ್ನು ಮಾಡಿರ್ತಾರೆ ಅದರ ಜೊತೆ ಇಂಟ್ರ್ಯಾಕ್ಟ್ ಆಗೋದಿಲ್ಲ, ಕಾಂಡಮ್ಸ್ ಹರಿಯೋದು ಎಕ್ಸೆಟ್ರಾ ಮಾಡ್ತಾ ಇರೋದಿಲ್ಲ. ಪ್ರೊವೈಡೆಡ್ ಏನು ನೀವು ಹಾಕೊಂಡ್ಮೇಲೆ ಅದು ಫುಲ್ ಡ್ರೈ ಆಗಬೇಕು, ವೆಟ್ ಇರಬೇಕಾದ್ರೆ ನೀವು ಕಾಂಡಮ್ಸನ್ನು ಯೂಸ್ ಮಾಡಬಾರ್ದು. ಯೂಸ್ ಮಾಡೋಕ್ಕಿಂತ ಮೊದಲು ಸಪೋಸ್ ನೀವು ಏನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದಾಗ ಈ ಥರದ ಸ್ಪ್ರೇಸನ್ನು ಯೂಸ್ ಮಾಡದೇ ಇದ್ರೇ ಒಳ್ಳೆಯದು. ಯಾಕಂದರೆ ಈ ಸ್ಪ್ರೇಸಲ್ಲಿ ಇರುವಂಥ ಕಾಂಪೊನೆಂಟ್ಸ್ ಏನಿರ್ತವೆ ಈ ಶುಕ್ರಾಣು ಮೇಲೆ ಎಫೆಕ್ಟ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ಪ್ರೆಗ್ನೆಂಟ್ ಇದ್ದರೆ ಸಹ ನೀವು ಈ ಥರದ ಸ್ಪ್ರೇಸನ್ನು ಯೂಸ್ ಮಾಡದೇ ಇದ್ರೇ ಬೆಟರ್. ಯಾಕಂದರೆ ಇದರ ಸೇಫ್ಟಿ ಈ ಗರ್ಭಿಣಿ ಮಹಿಳೆಯರಲ್ಲಿ ನಮಗೆ ಇನ್ನೂ ನಾವು ಕರೆಕ್ಟಾಗಿ ಸ್ಟಡಿ ಮಾಡಲಿಲ್ಲ. ಈ ಸ್ಪ್ರೇಯನ್ನು ನೀವು ನಿಮ್ಮ ಕಣ್ಣಿನ ಮೇಲೆ ಅಥವಾ ಮೂಗಿನ ಹತ್ತಿರ ಎಲ್ಲ ಕಾಂಟ್ಯಾಕ್ಟಿಗೆ ತರಬಾರ್ದು. ಆ್ಯಂಡ್ ಆಲ್ಸೋ ವಯಾಗ್ರಾ ಗುಳಿಗೆಯನ್ನು ತೆಗೆದುಕೊಳ್ತೀರಾ ಆ್ಯಂಡ್ ಆಲ್ಸೋ ಈ ಸ್ಪ್ರೇಯನ್ನು ಸಹ ಯೂಸ್ ಮಾಡ್ತೀರಾ, ಇದು ಒಳ್ಳೆಯ ಐಡಿಯಾ ಇರೋದಿಲ್ಲ. ಇವು ಎರಡನ್ನ ಕೂಡಿ ನೀವು ಬಳಕೆ ಮಾಡಬಾರ್ದು. ನಿಮ್ಮ ಈ ಶಿಶ್ನದ ಚರ್ಮ ಏನಾದರೂ ಇರಿಟೇಟೆಡ್ ಇತ್ತು, ಅಲ್ಲೇನಾದರೂ ಹುಣ್ಣಾಗಿದೆ, ಅಲ್ಲೇನಾದರೂ ಅಲ್ಸರ್ ಆಗಿದೆ, ಬ್ರೋಕನ್ ಸ್ಕಿನ್ ಇದೆ, ಇಂಥದ್ರ ಮೇಲೆಲ್ಲ ನೀವು ಈ ಸ್ಪ್ರೇಗಳನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ನಾವು ಹೌ ಟು ಯೂಸ್ ದ ಸ್ಪ್ರೇ, ಈ ಸ್ಪ್ರೇಯನ್ನು ಕರೆಕ್ಟಾಗಿ ಹೇಗೆ ಯೂಸ್ ಮಾಡಬೇಕು. ಬಹಳಷ್ಟು ಸಲ ಈ ಜನರು ಹೇಳ್ತಾ ಇರ್ತಾರೆ, ಈ ಸ್ಪ್ರೇ ಏನು ನನ್ನ ಕೆಲಸನೇ ಮಾಡಲಿಲ್ಲ, ಈ ಸ್ಪ್ರೇ ಯೂಸ್ ಮಾಡೋದು ಹೇಗೆ ನಮ್ಗೆ ಗೊತ್ತೇ ಇಲ್ಲ. ಕೆಲವೊಬ್ಬರು ತಮ್ಮ ಬಾಡಿಯ ಮೇಲೆ ಸೆಂಟ್ ಹೊಡ್ಕೊಂಡ ಹಾಗೆ ಇಡೀ ಶಿಶ್ನದ ಮೇಲೆ ಅದನ್ನು ಹೊಡ್ಕೊಳ್ತಾ ಇರ್ತಾರೆ. ಇವೆಲ್ಲ ಮಾಡೋದ್ರಿಂದ ಇದರಿಂದ ಕೆಲವೊಂದು ಸೈಡ್ ಇಫೆಕ್ಟ್ಸೇ ಆಗ್ಬೋದು. ಆ್ಯಂಡ್ ಇದನ್ನು ಯಾಕೆ ಬಳಸ್ತಾ ಇದ್ದೀರಾ ಆ ಕೆಲಸ ಸಹ ಆಗದೇ ಇರ್ಬೋದು. ಸೊ ಕರೆಕ್ಟಾಗಿ ಈ ಸ್ಪ್ರೇಯನ್ನು ಯೂಸ್ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಯೂಸ್ ಮಾಡೋದು ಒಂದು
ಬಾಳೆಹಣ್ಣನ್ನು ನೀವು ತಿಂದ ಹಾಗೆ ಇದನ್ನು ನೀವು ಅಂದ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಮಗೊಂದು ಬಾಳೆಹಣ್ಣನ್ನು ತಿನ್ನಬೇಕಾದ್ರೆ ನಾವು ಅದು ಹಣ್ಣಾದಂಥ ಬಾಳೆಹಣ್ಣನ್ನು ಸಿಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಒಂದು ರೈಪನ್ಡ್ ಬನಾನಾ ನಮಗೆ ನಾವು ಸಿಲೆಕ್ಟ್ ಮಾಡ್ತೇವೆ. ಎರಡನೇದು ಅದನ್ನು ಪೀಲ್ ಮಾಡ್ತೇವೆ, ಅಂದರೆ ಆ ಸಿಪ್ಪೆಯನ್ನು ತೆಗಿತೇವೆ, ಅದನ್ನು ತಿಂತೇವೆ, ಆಮೇಲೆ ಸಿಪ್ಪೆಯನ್ನು ಚೆಲ್ತೇವೆ. ಅದೇ ರೀತಿ ಈ ಸ್ಪ್ರೇಯನ್ನು ಯೂಸ್ ಮಾಡಬೇಕಾದ್ರೂ ಸಹ ಹೇಗೆ ಈ ಬಾಳೆ ಹಣ್ಣಾಗಲಿಕ್ಕೆ ನಾವು ವೇಟ್ ಮಾಡಬೇಕು, ಅದೇ ರೀತಿ ಈ ಸ್ಪ್ರೇಯನ್ನು ಹಾಕಿದ ಮೇಲೆ ಅದರ ಆ್ಯಕ್ಷನ್ ಬರಲಿಕ್ಕೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ. ಇಮಿಡಿಯೇಟ್ಲಿ ಸ್ಪ್ರೇ ಮಾಡಿಕೊಂಡು ಇಮಿಡಿಯೇಟ್ಲಿ ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂದಾಗ ಇದರ ಕೆಲಸ ಆಗ್ತಾ ಇರೋದಿಲ್ಲ. ಈ ಸ್ಪ್ರೇ ಕೆಲಸ ಮಾಡಲಿಕ್ಕೆ ಒಂದು ಮಿನಿಮಮ್ 15 ನಿಮಿಷ ಆದರೂ ಬೇಕಾಗತ್ತೆ. ಸೊ ಒಂದು 15ರಿಂದ 20 ನಿಮಿಷ ನೀವು ವೇಟ್ ಮಾಡಬೇಕಾಗತ್ತೆ ಈ ಸ್ಪ್ರೇ ಹೊಡ್ಕೊಂಡ ಮೇಲೆ ಅದರ ಕೆಲಸವನ್ನು ಆ ಸ್ಪ್ರೇ ಮಾಡೋದು. ಸೊ ವೇಟಿಂಗ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಸ್ಟೆಪ್ ಅಂದರೆ ನಾವು ಸ್ಪ್ರೇ ಮಾಡ್ಕೊಳ್ಳೋದು. ಸೊ ಸ್ಪ್ರೇ ಮಾಡ್ಕೊಳ್ಳೋಕ್ಕಿಂತ ಮೊದಲು ನೀವು ಆ ಬಾಟಲನ್ನು ಚೆನ್ನಾಗಿ ಶೇಕ್ ಮಾಡಬೇಕು, ಸೊ ದ್ಯಾಟ್ ಅಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಸ್ಪ್ರೇಯನ್ನು ನೀವು ಐದರ್ ಈ ಫ್ಲಾಸಿಡ್ ಆದಂಥ ಶಿಶ್ನದ ಮೇಲೆ ಹಾಕ್ಕೊಳ್ಬೋದು ಅಥವಾ ಇರೆಕ್ಟ್ ಆದಂಥ ಶಿಶ್ನದ ಮೇಲೆ ನೀವು ಹಾಕ್ಕೊಳ್ಬೋದು, ಚಾಯ್ಸ್ ನಿಮ್ಮದು. ಬಟ್ ಹಾಕೊಂಡ ಇಮಿಡಿಯೇಟ್ಲಿ ನೀವು ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಒಂದು 15 ನಿಮಿಷ ಆದರೂ ವೇಟ್ ಮಾಡಬೇಕಾಗತ್ತೆ. ಸ್ಪ್ರೇ ಮಾಡಬೇಕಾದ್ರೆ ಈ ಶಿಶ್ನದ ಬಹಳ ಹತ್ತಿರ ತಂದ್ಕೊಂಡು ನೀವು ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ, ಆ್ಯಂಡ್ ಆಲ್ಸೋ ಬಹಳ ದೂರ ಇಟ್ಕೊಂಡು ಸಹ ಸ್ಪ್ರೇ ಮಾಡಬಾರ್ದು. ಅಟ್ಲೀಸ್ಟ್ ಒಂದು 30 ಸೆಂಟಿಮೀಟರ್ಸ್ ಅಷ್ಟು ಗ್ಯಾಪ್ ಇರಬೇಕು. ನೀವು ಶಿಶ್ನದ ಮೇಲೆ ಸ್ಪ್ರೇ ಮಾಡ್ತಾ ಇರಬೇಕಾದ್ರೆ ಒಂದು 30 ಸೆಂಟಿಮೀಟರ್ಸ್ ಅಟ್ಲೀಸ್ಟ್ ಗ್ಯಾಪ್ ಇರಬೇಕು. ಈಗ ಸ್ಪ್ರೇ ಎಲ್ಲಿ ಮಾಡ್ಕೊಳ್ಬೇಕು, ಇಡೀ ಶಿಶ್ನದ ಮೇಲೆ ನಾವು ಸೆಂಟ್ ಹೊಡ್ಕೊಂಡ ಹಾಗೆ ಹಾಕೋದಿರೋದಿಲ್ಲ. ಈ ಶಿಶ್ನದ ಮುಂಭಾಗ ಗ್ಲ್ಯಾನ್ಸ್ ಏನಿರುತ್ತೆ, ಇಲ್ಲಿ ಸುಮಾರಷ್ಟು ನರ್ವ್ಸ್ ಇರ್ತವೆ, ನರಗಳಿರ್ತವೆ, ನರ್ವ್ಸ್ ಎಂಡಿಂಗ್ಸ್ ಇರ್ತವೆ. ಸೊ ಈ ಪಾರ್ಟ್ ಏನಿದೆ ಇದು ಜಾಸ್ತಿ ಸೆನ್ಸಿಟಿವ್ ಇರುತ್ತೆ. ಸೊ ಈ ಪಾರ್ಟನ್ನು ನಾವು ಮೇನ್ಲಿ ಡಿಸೆನ್ಸಿಟೈಸ್ ಮಾಡಬೇಕು. ಸೊ ಈ ಸ್ಪ್ರೇ ಏನಿರುತ್ತೆ ನೀವು ಅರೌಂಡ್ ಒಂದು 25 to 30 ಸೆಂಟಿಮೀಟರ್ಸ್ ದೂರದಿಂದ ಇಟ್ಕೊಂಡು ಈ ಶಿಶ್ನದ ಕೆಳಭಾಗ, ಈ ಮುಂದೆ ಏನಿರುತ್ತೆ ಈ ಗ್ಲಾನ್ಸ್, ಆ ಗ್ಲಾನ್ಸಿನ ಕೆಳಭಾಗದ ಹತ್ತಿರ ನೀವು ಅದನ್ನು ಹೊಡಿಬೇಕಾಗತ್ತೆ. ಎಷ್ಟು ಸಲ ಹೊಡ್ಕೊಳ್ಬೇಕು, ಜಾಸ್ತಿ ಹೊಡಿತಾನೆ ಇರಬಾರ್ದು. 1ರಿಂದ 4 ಟೈಮ್ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಬೇಕು. ಸೊ ಈ ರೀತಿ ನೀವು ಈ ಗ್ಲಾನ್ಸಿನ ಮೇಲೆ ಆ್ಯಂಡ್ ಈ ಹೆಡ್ಡಿನ ಕೆಳಭಾಗದಲ್ಲಿ ನೀವು ಈ ಸ್ಪ್ರೇಯನ್ನು ಹೊಡ್ಕೊಳ್ಬೇಕು. ಇದನ್ನ ನೀವು ಎಕ್ಸ್ಪಿರಿಮೆಂಟ್ ಮಾಡಬೇಕಾಗತ್ತೆ. ಒಬ್ಬರಿಗೆ 4 ಸಲ ಹೊಡ್ಕೊಂಡ್ರೆ ಸ್ವಲ್ಪ 4 ಸಲ ಹೊಡ್ಕೊಂಡ್ರೆ ಸಾಕಾಗತ್ತೆ, ಕೆಲವೊಬ್ಬರಿಗೆ ಒಂದು 6 ಸಲ ಬೇಕಾಗ್ಬೋದು. ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ರಬ್ ಮಾಡಬೇಕು. ಒಂದು ಸಲ ನೀವು ಸ್ಪ್ರೇಯನ್ನು ಹೊಡೆದ ಮೇಲೆ ಈ ಪಾರ್ಟನ್ನು ನೀವು ರಬ್ ಮಾಡಬೇಕಾಗತ್ತೆ, ಸೊ ದ್ಯಾಟ್ ಅಲ್ಲಿರುವಂಥ ಈ ಸ್ಪ್ರೇ ಏನಿದೆ ಚೆನ್ನಾಗಿ ಅದು ಅಲ್ಲಿ ಅಬ್ಸಾರ್ಬ್ ಆಗಲಿಕ್ಕೆ. ಥರ್ಡ್ ಸ್ಟೆಪ್ ಅಂದರೆ ವೇಟ್ ಮಾಡಬೇಕು. ಇಮಿಡಿಯೇಟ್ಲಿ ನೀವು ಮಾಡೋಕ್ಕೆ ಆಗೋದಿಲ್ಲ ಲೈಂಗಿಕ ಕ್ರಿಯೆಯನ್ನು, ಒಂದು 15 to 20 ಮಿನಿಟ್ಸ್ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ಈ ಟೈಮನ್ನು ನೀವು ಐದರ್ ಫೋರ್ ಪ್ಲೇಗೆ ಎಕ್ಸೆಟ್ರಾ ನೀವು ಯೂಸ್ ಮಾಡ್ಬೋದು. ಬಟ್ ಈ ಸ್ಪ್ರೇ ಕೆಲಸ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ವಾಶ್ ಅಥವಾ ವೈಪ್. ಕೆಲವೊಂದು ಸ್ಪ್ರೇಸಲ್ಲಿ ವಾಶ್ ಅಥವಾ ವೈಪ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸಹ ಹೇಳ್ತಾರೆ. ಬಟ್ ಇಟ್ಸ್ ಆಲ್ವೇಸ್ ಬೆಟರ್. ಈ ಥರ ಸ್ಪ್ರೇಯನ್ನು ಹಾಕ್ಕೊಂಡು ನೀವು ಲೈಂಗಿಕ ಕ್ರಿಯೆಯನ್ನು ಮಾಡಿದ್ದೀರಾ, ಅದಾದಮೇಲೆ ಇಟ್ ಈಸ್ ಬೆಟರ್ ದ್ಯಾಟ್ ನೀವು ನಿಮ್ಮ ಶಿಶ್ನವನ್ನು ಒಂದು ವೈಪ್ ಮಾಡೋದು ಅಥವಾ ವಾಶ್ ಮಾಡ್ಕೊಳ್ಳೋದು ಬೆಟರ್. ಸೊ ದ್ಯಾಟ್ ಏನು ಈ ಥರದ ಕೆಮಿಕಲ್ಸ್ ಅಥವಾ ಇಂಗ್ರೀಡಿಯೆಂಟ್ಸ್ ಇರ್ತವೆ ಆ ಏರಿಯಾದಿಂದ ಅದು ಕ್ಲಿಯರ್ ಆಗ್ಬೋದು. ಹೇಗೆ ನಾವು ಬಾಳೆಹಣ್ಣು ತಿಂದು ಸಿಪ್ಪೆಯನ್ನು ಬಿಸಾಕ್ತೇವೋ ಅದೇ ರೀತಿ ಆ ಏರಿಯಾನ ಕ್ಲೀನ್ ಮಾಡ್ಕೊಳ್ಳೋದು ಇಟ್ಸ್ ಅ ಗುಡ್ ಐಡಿಯಾ. ಕೆಲವೊಂದು ಮಿಸ್ಟೇಕ್ಸ್ ಏನಾಗುತ್ತೆ ಈ ಸ್ಪ್ರೇಯನ್ನು ಯೂಸ್ ಮಾಡಬೇಕಾದ್ರೆ, ಒಂದು ಬಹಳ ಯೂಸ್ ಮಾಡೋದು. ನಾನು ಹೇಳಿದ ಹಾಗೆ ಸ್ಪ್ರೇಯನ್ನು ನಾವು ಹೇಗೆ ಬಾಡಿ ಮೇಲೆ ಹಾಕ್ಕೊಳ್ತೇವೋ ಅದೇ ರೀತಿ ಜನರು ಆ ಸ್ಪ್ರೇಯನ್ನು ತೆಗೆದುಕೊಂಡು ಫುಲ್ಲಾಗಿ ಅದನ್ನು ಹೊಡ್ಕೊಳ್ತಾ ಇರ್ತಾರೆ. ಇಷ್ಟೆಲ್ಲ ಸ್ಪ್ರೇ ನಮಗೆ ಬೇಕಾಗೋದಿಲ್ಲ, ಆ್ಯಂಡ್ ಫುಲ್ ಶಿಶ್ನದ ಮೇಲೆ ಸಹ ನೀವು ಅದು ಹೊಡ್ಕೊಳ್ಬೇಕನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಈ ಶಿಶ್ನದ ಮುಂಭಾಗ ಏನಿರುತ್ತೆ, ಗ್ಲಾನ್ಸ್ ತುಂಬ ಹೈಪರ್ ಸೆನ್ಸಿಟಿವ್ ಇರೋದ್ರಿಂದ, ಅಲ್ಲಿ ತುಂಬ ನರ್ವ್ ಎಂಡಿಂಗ್ಸ್ ಇರೋದ್ರಿಂದ ಈ ಅದರ ಗ್ಲಾನ್ಸಿನ ಮುಂಭಾಗದ ಮೇಲೆ ನೀವು ಅದನ್ನು ಹೊಡ್ಕೊಂಡಾಗ ಸಾಕಾಗತ್ತೆ. ಆ್ಯಂಡ್ ಅದು ಎಷ್ಟು 1 to 4 ಟೈಮ್ಸ್ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ. ಸೊ ಅತಿ ಹೆಚ್ಚು ನೀವು ಈ ಥರ ಸ್ಪ್ರೇಯನ್ನು ಮಾಡಿಕೊಂಡಾಗ ಈ ಸ್ಪ್ರೇ ಏನು ಮಾಡುತ್ತೆ, ಏರಿಯಾನ ಡಿಸೆನ್ಸಿಟೈಸ್ ಮಾಡುತ್ತೆ, ಮರಗಟ್ಟಿಸಿಬಿಡುತ್ತೆ. ಸೊ ನಿಮಗೆ ಏನೂ ಸೆನ್ಸೇಷನ್ ಬರೋದೇ ಇಲ್ಲ. ಆ್ಯಂಡ್ ಇದರಿಂದ ನಿಮಗೆ ಕೆಲವೊಮ್ಮೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಸಹ ಆಗ್ಬೋದು, ನಿಮಿರು ದೌರ್ಬಲ್ಯ ಸಹ ಬಂದ್ಬಿಡ್ಬೋದು, ಯಾಕಂದರೆ ನಿಮ್ಗೇನು ಫೀಲ್ ಆಗ್ತಾನೆ ಇರೋದಿಲ್ಲ. ಸೊ ಈ ಥರದ ಮಿಸ್ಟೇಕನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು. ಬಹಳ ನನ್ನ ಟೈಮ್ ತುಂಬಾ ಹೆಚ್ಚಾಗ್ಬಿಡ್ಬೇಕು ಅನ್ನೋವಂಥ ಒಂದು ಗ್ರೀಡಿನೆಸ್ಸಿಂದ, ಒಂದು ಎಕ್ಸ್ಪೆಕ್ಟೇಷನಿಂದ ಜಾಸ್ತಿ ಹೊಡ್ಕೊಳ್ಳೋಕ್ಕೆ ಹೋಗಬಾರ್ದು.
ಎರಡನೇ ಮಿಸ್ಟೇಕ್ ಏನು ಮಾಡ್ತಾರೆ, ಇಂಪೇಷಂಟ್ ಆಗೋದು, ಹಾಕಿದ ತಕ್ಷಣ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು ಅನ್ನೋದು. ಈ ಥರ ಆ್ಯಕ್ಟ್ ಅದು ಆಗೋದಿಲ್ಲ. ಈವನ್ ಅದು ಇಂಜೆಕ್ಷನ್ ಕೊಟ್ಟಾಗ ನಿಮ್ಮ ಹಲ್ಲು ತೆಗಿಬೇಕಾದ್ರೆ ಡಾಕ್ಟರ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ, ಸೊ ದ್ಯಾಟ್ ಅದು ಅಲ್ಲಿ ಆ್ಯಕ್ಟ್ ಆಗಲಿಕ್ಕೆ ಅವರು ಟೈಮ್ ಕೊಡ್ತಾರೆ. ಆಮೇಲೆ ನೋಡ್ತಾರೆ ನಿಮಗೆ ಪೇನ್ ಆಗ್ತಾ ಇದೆಯೋ ಇಲ್ಲೋ, ಆಮೇಲೆ ಅವರು ಎಕ್ಸ್ಟ್ರಾಕ್ಷನ್ಗೆ ಹೋಗ್ತಾ ಇರ್ತಾರೆ. ಅದೇ ರೀತಿ ಈ ಸ್ಪ್ರೇ ಸಹ ಕೆಲಸ ಮಾಡೋಕ್ಕೆ ಮಿನಿಮಮ್ ಒಂದು 15-20 ನಿಮಿಷ ಬೇಕಾಗತ್ತೆ. ಸೊ ನೀವು ಅಷ್ಟು ಟೈಮ್ ವೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಮೂರನೇದು, ಸ್ಪ್ರೇಯಿಂಗ್ ಇಂದ ರಾಂಗ್ ಪ್ಲೇಸಸ್. ನಾನು ಹೇಳಿದ ಹಾಗೆ ಎಲ್ಲಿ ಬೇಡ ಅಲ್ಲೆಲ್ಲ ನಾವು ಈ ಸ್ಪ್ರೇಯನ್ನು ಹಾಕೊಂಡಾಗ ಅದು ಎಲ್ಲ ಏರಿಯಾನ ಡಿಸೆನ್ಸಿಟೈಸ್ ಮಾಡಿಬಿಡುತ್ತೆ. ಮೇನ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಈ ಶಿಶ್ನದ ಮುಂಭಾಗ ಅಥವಾ ಈ ಗ್ಲಾನ್ಸಿನ ಕೆಳಗಿನ ಪಾರ್ಟಿ, ಫೆನುಲಮ್ ಎಲ್ಲಿರುತ್ತೆ ಅಲ್ಲಿ ನೀವು ಹೊಡ್ಕೊಳ್ಬೇಕು. ಯಾಕಂದರೆ ಈ ಏರಿಯಾ ತುಂಬ ಸೆನ್ಸಿಟಿವ್ ಇರುತ್ತೆ. ಇಡೀ ಶಿಶ್ನವನ್ನು ನೀವು ಡಿಸೆನ್ಸಿಟೈಸ್ ಮಾಡಲಿಕ್ಕೆ ಹೋಗಬಾರ್ದು. ಇದರಿಂದ ನಿಮಗೆ ಸೈಡ್ ಇಫೆಕ್ಟ್ಸೇ ಇರ್ತವೆ. ನಿಮ್ಮ ಶಿಶ್ನ ಕೆಲಸ ಮಾಡಲಿಕ್ಕೆ ಆಗದೆ ಸಹ ಇರದೇ ಇರ್ಬೋದು. ಸೊ ಅದರಿಂದ ಬೇಡದಿದ್ದ ಜಾಗದಲ್ಲೆಲ್ಲ ಈ ಸ್ಪ್ರೇಯನ್ನು ನೀವು ಹಾಕದೇ ಇರೋದೇ ಬೆಸ್ಟ್. ಈ ಸ್ಪ್ರೇ ನಿಮಗೆ ಚೆನ್ನಾಗಿ ಕೆಲಸ ಮಾಡಬೇಕು, ಇಫೆಕ್ಟಿವ್ ಇರಬೇಕು ಅಂದಾಗ ನೀವು ಕೆಲವೊಂದು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಇದರ ಸೈಡ್ ಇಫೆಕ್ಟ್ಸ್ ನಿಮಗೆ ತಿಳಿದಿರಬೇಕಾಗತ್ತೆ. ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ನಿಮಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ನಿಮಿರು ದೌರ್ಬಲ್ಯ ಇದೆ, ನೀವು ಈ ಸ್ಪ್ರೇಯನ್ನು ಹಾಕ್ಕೊಳ್ತೀರಾ, ಇದರಿಂದ ಏನೂ ಎಫೆಕ್ಟ್ ಆಗೋದಿಲ್ಲ. ನೀವು ಇಮಿಡಿಯೇಟ್ಲಿ ಇದನ್ನು ಹಾಕ್ಕೊಂಡು ನೀವು ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಅದರಿಂದ ಸಹ ಏನು ಇಫೆಕ್ಟ್ ಆಗ್ತಾ ಇರೋದಿಲ್ಲ. ಸೊ ಕರೆಕ್ಟಾಗಿ ರೆಸ್ಪಾನ್ಸಿಬಲ್ ಆಗಿ ನೀವು ಈ ಸ್ಪ್ರೇಸ್ ಎಕ್ಸೆಟ್ರಾ ಯೂಸ್ ಮಾಡ್ಬೋದು. Thank you so much for watching the video. Please like, share and subscribe the channel. Thank you.